ಉಡುಪಿಯ ಉದ್ಯಮಿ ರಮಾನಂದ ಶೆಟ್ಟಿ ಮತ್ತು ಅವರ ಪತ್ನಿ ಅಶ್ವಿನಿ ಶೆಟ್ಟಿ ಅವರು ಬೆಂಕಿ ಅವಘಡದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿರುವುದು ನಿಮಗೆಲ್ಲ ತಿಳಿದಿರುವ ವಿಚಾರವಾಗಿದೆ. ಸೋಮವಾರ ಬೆಳಿಗ್ಗೆ 5:50 ಸುಮಾರಿಗೆ ರಮಾನಂದ ಶೆಟ್ಟಿ ಅವರ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. ಇನ್ನು ಈ ಅಗ್ನಿ ಅವಘಡದಲ್ಲಿ ರಮಾನಂದ ಶೆಟ್ಟಿ ಮತ್ತು ಅವರ ಪತ್ನಿ ಅಶ್ವಿನಿ ಶೆಟ್ಟಿ ಅವರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ರಮಾನಂದ ಶೆಟ್ಟಿ ಅವರು ಹೋಟೆಲ್ ಉದ್ಯಮದ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ದರು. ಹಾಗೆ ಅವರ ಪತ್ನಿ ಅಶ್ವಿನಿ ಶೆಟ್ಟಿ ಅವರು ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ದರು. ಸೋಮವಾರ ಬೆಳಿಗ್ಗೆ ಮನೆಯಲ್ಲಿ ನಡೆದ ಅಗ್ನಿ ಅವಘಡದಲ್ಲಿ ರಮಾನಂದ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ಅವರು ಪ್ರಾಣವನ್ನ ಕಳೆದುಕೊಂಡಿದ್ದು ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ. ರಮಾನಂದ ಶೆಟ್ಟಿ ಅವರು ಮನೆ ಕಟ್ಟಿಸುವಾಗ ಮಾಡಿದ ಈ ಕೆಲವು ಎಡವಟ್ಟುಗಳೇ ಅವರ ಪ್ರಾಣಕ್ಕೆ ಕಂಟಕವಾಯಿತು ಅಂತ ಹೇಳಿದರೆ ತಪ್ಪಾಗಲ್ಲ. ಹೌದು, ರಮಾನಂದ ಶೆಟ್ಟಿ ಅವರು ಮನೆ ಕಟ್ಟಿಸುವ ಸಮಯದಲ್ಲಿ ಸುರಕ್ಷತೆಯ ಕಡೆ ಹೆಚ್ಚಿನ ಗಮನವನ್ನ ವಹಿಸಿದ್ದರೆ ಈ ಅವಘಡ ಸಂಭವಿಸುತ್ತಿರಲಿಲ್ಲ. ರಮಾನಂದ ಶೆಟ್ಟಿ ಅವರು ಮನೆ ಕಟ್ಟಿಸುವ ಸಮಯದಲ್ಲಿ ಮನೆ ಆಕರ್ಷಕವಾಗಿ ಕಾಣಲು ಸಾಕಷ್ಟು ಫರ್ನಿಚರ್ಗಳನ್ನು ಬಳಕೆ ಮಾಡಿದ್ದರು. ಮನೆ ಆಕರ್ಷಕವಾಗಿ ಕಾಣಲು ಸಾಕಷ್ಟು ಫರ್ನಿಚರ್ಗಳನ್ನು ಬಳಕೆ ಮಾಡಿದ್ದ ಕಾರಣ ಬೆಂಕಿ ಅವಘಡ ಸಂಭವಿಸಿದ ಸಮಯದಲ್ಲಿ ಫರ್ನಿಚರ್ಗಳಿಗೆ ಬೇಗನೆ ಬೆಂಕಿ ತಗುಲಿತ್ತು. ಇನ್ನು ರಮಾನಂದ ಶೆಟ್ಟಿ ಅವರ ಮನೆಯನ್ನ ಸಂಪೂರ್ಣವಾಗಿ ಏರ್ ಕಂಡೀಷನರ್ನಿಂದ ಮಾಡಲಾಗಿತ್ತು. ಹೌದು, ರಮಾನಂದ ಶೆಟ್ಟಿ ಅವರ ಮನೆಗೆ ಸೆಂಟ್ರಲ್ ಎಸಿಯನ್ನ ಹಾಕಿಸಲಾಗಿತ್ತು. ರಮಾನಂದ ಶೆಟ್ಟಿ ಅವರ ಮನೆಗೆ ಸೆಂಟ್ರಲ್ ಎಸಿ ಹಾಕಿದ್ದ ಕಾರಣ ಮನೆಯಲ್ಲಿ ಗಾಳಿ ಸಂಚಾರ ಕಡಿಮೆ ಇತ್ತು ಅಂತಾನೆ ಹೇಳಬಹುದು. ಮನೆಯಲ್ಲಿ ಗಾಳಿ ಸಂಚಾರ ಕಡಿಮೆ ಇದ್ದ ಕಾರಣ ಬೆಂಕಿ ತಗುಲಿದ್ದ ಸಮಯದಲ್ಲಿ ಹೊಗೆಗಳು ಮನೆಯಿಂದ ಹೊರಗೆ ಹೋಗದೆ ಅಲ್ಲೇ ಉಳಿದುಕೊಂಡವು. ಮನೆಯ ತುಂಬ ಹೊಗೆ ಆವರಿಸಿದ್ದ ಕಾರಣ ರಮಾನಂದ ಶೆಟ್ಟಿ ಮತ್ತು ಅವರ ಪತ್ನಿ ಅಶ್ವಿನಿ ಶೆಟ್ಟಿ ಅವರಿಗೆ ಉಸಿರಾಡಲು ಕಷ್ಟವಾಗಿತ್ತು. ರಮಾನಂದ ಶೆಟ್ಟಿ ಅವರು ಮನೆಗೆ ಸೆಂಟ್ರಲ್ ಎಸಿಯನ್ನ ಹಾಕಿಸಿದ್ದರು, ಆದರೆ ಮನೆಯಲ್ಲಿ ವೆಂಟಿಲೇಷನ್ ವ್ಯವಸ್ಥೆ ಇರಲಿಲ್ಲ. ಮನೆಯಲ್ಲಿ ವೆಂಟಿಲೇಷನ್ ಇಲ್ಲದ ಕಾರಣ ಬೆಂಕಿ ಆವರಿಸಿದ ಸಮಯದಲ್ಲಿ ಮನೆಯಲ್ಲಿ ಉಂಟಾದ ಹೊಗೆ ಹೊರಗೆ ಹೋಗದೆ ಅಲ್ಲೇ ಉಳಿದುಕೊಂಡಿತ್ತು. ಇನ್ನು ಬೆಂಕಿ ಆವರಿಸಿದ ಸಮಯದಲ್ಲಿ ರಮಾನಂದ ಶೆಟ್ಟಿ ಅವರು ಮನೆಯ ಬಾಗಿಲನ್ನು ತೆರೆಯಲು ಪ್ರಯತ್ನವನ್ನ ಮಾಡಿದ್ದಾರೆ, ಆದರೆ ಭದ್ರತೆಯ ಕಾರಣಗಳಿಂದ ಅದು ಕೂಡ ಅವರಿಂದ ಸಾಧ್ಯವಾಗಿರಲಿಲ್ಲ. ಸಾಮಾನ್ಯವಾಗಿ ಐಷಾರಾಮಿ ಮನೆ ಕಟ್ಟಿಸುವ ಸಮಯದಲ್ಲಿ ಮನೆಗೆ ಸೆನ್ಸಾರ್ ಅಲಾರಾಮ್ ಅನ್ನ ಹಾಕಿಸಲಾಗುತ್ತದೆ. ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಅಗ್ನಿ ಅವಘಡ ಸಂಭವಿಸಿದ ಸಮಯದಲ್ಲಿ ಆ ಅಲಾರಾಮ್ ಎಚ್ಚರಿಸುವ ಕೆಲಸವನ್ನ ಮಾಡುತ್ತದೆ. ಆದರೆ ರಮಾನಂದ ಶೆಟ್ಟಿ ಅವರು ಮನೆಗೆ ಸೆನ್ಸಾರ್ ಅಲಾರಾಮ್ ಅನ್ನ ಅಳವಡಿಸಿರಲಿಲ್ಲ. ರಮಾನಂದ ಶೆಟ್ಟಿ ಅವರು ಮನೆಗೆ ಸೆನ್ಸಾರ್ ಅಲಾರಾಮ್ ಅನ್ನ ಅಳವಡಿಸಿದ್ದರೆ ಅಗ್ನಿ ಅವಘಡ ಸಂಭವಿಸುವ ಸಮಯದಲ್ಲಿ ಅದು ಅವರಿಗೆ ಎಚ್ಚರಿಕೆಯನ್ನ ನೀಡುತ್ತಿತ್ತು. ಮನೆಯ ಭದ್ರತೆಯ ಕಡೆ ಹೆಚ್ಚಿನ ಗಮನವನ್ನು ವಹಿಸಿದ್ದ ರಮಾನಂದ ಶೆಟ್ಟಿ ಅವರು ಅಷ್ಟೇ ಗಮನವನ್ನ ಸುರಕ್ಷತೆಯ ಕಡೆ ವಹಿಸಿದ್ದರೆ ಈ ಅವಘಡ ಸಂಭವಿಸುತ್ತಿರಲಿಲ್ಲ. ಉಡುಪಿಯ ಖ್ಯಾತ ಉದ್ಯಮಿ ರಮಾನಂದ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ಅವರ ಮನೆಯಲ್ಲಿ ನಡೆದ ಈ ಅಗ್ನಿ ಅವಘಡದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.